ಚುನಾವಣಾ ರಾಜಕೀಯ 2008ಕ್ಕೆ ಯಾಕೆ ಸರ್ ಎಂಟ್ರಿ ಎಕ್ಸಿಟ್ ಲಿಂಗಸ್ಕೂರಲ್ಲಿ? ಅದು ಏನಾಯ್ತು, ಲಿಂಗಸ್ಕೂರಲ್ಲಿ ನನಗೆ ಖರ್ಗೆ ಸಾಹೇಬ್ರು ಹೋಗು ಕಾಂಟೆಸ್ಟ್ ಮಾಡು ನೋಡೋಣ ಅಂತೇಳಿ ಅವರು ತಾಕೀತು. ಇಂಟ್ರೆಸ್ಟ್ ಇರಲಿಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ಭಾಳ ದೂರ. ಆಮೇಲೆ ನಾನು ಹೆಚ್ಚು ಪರಿಚಿತನಾಗಿದ್ದು ಕೆಲಸ ಮಾಡಿದ್ದು ನನ್ನ ಕರ್ಮಭೂಮಿ ರಾಯಚೂರು. ಸೊ ಅಲ್ಲಿ ಹೋಗಿ ಕಷ್ಟ ಆಗ್ಬೋದು ಅನ್ಸೋದು, ಎಲ್ಲ ಹೋಗು ಮಾಡು ನೋಡೋಣ ಅಂಥೇಳಿ ಅವ್ರು ಧೈರ್ಯ ತುಂಬಿದ್ರು. ಆದಮೇಲೆ ಅವ್ರ ಮಾತಿನಂತೆ ಹೋಗಿ ಕಾಂಟೆಸ್ಟ್ ಮಾಡಿದೆ. ಭಾಳಷ್ಟು ಸಹಾಯ ಸಹಕಾರನೂ ಮಾಡಿದರು ಖರ್ಗೆ ಸಾಹೇಬ್ರು ಆ ಸಂದರ್ಭದಲ್ಲಿ. ಬಟ್ ಅಲ್ಲಿನ ಆಗಿನ BJP ಗಾಳಿ ಇತ್ತು, ನೇರ ಫೈಟ್ ಆಯಿತು BJPಗೆ ನಮಗೆ. ಟ್ರ್ಯಾಂಗ್ಯುಲರ್ ಫೈಟ್ ಆಗಿದ್ದರೆ ನಾನು ಗೆದ್ದು ಬಿಡ್ತಿದ್ದೆ. JDS ಕ್ಯಾಂಡಿಡೇಟು ಇವರಿಗೆ ಸರೆಂಡರ್ ಆಗಿದೆ BJPಗೆ ದುಡ್ಡಿಗೆ. ನನ್ನ ವಿರುದ್ಧ ನಿಂತವರು ಮಾನಪ್ಪ ವಜ್ಜಲ್, ಈಸ್ ಎ ಕ್ಲಾಸ್ 1 ಕಾಂಟ್ರಾಕ್ಟರ್. ಭಾಳ ನಾವು ಆಲ್ಸೋ MLA. ಭಾಳ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿದ್ರು ಆ ಸಂದರ್ಭದಲ್ಲಿ. ನಾವು ಮಿನಿಮಮ್ ಇದರಲ್ಲಿ ಎಲೆಕ್ಷನ್ ಮಾಡಿದ್ವಿ. ಸೊ 16,000ರಿಂದ ನಾನು ಸೋತೆ. ಆಮೇಲೆ 2013ರಲ್ಲಿ ಬಂದಾಗ ನಾನು ಬೇಡ ಅಂತ ಹೇಳಿದೆ. ಅಷ್ಟು ದೂರ 100 ಕಿಲೋಮೀಟರ್ ಹೋಗಿ ಕಾಂಟೆಸ್ಟ್ ಮಾಡಿ ನಾನೇನು ಮಾಡೋದು, ನಾನು ಸೇವೆ ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ತೀನಿ ರಾಯಚೂರಲ್ಲಿ, ಅಲ್ಲಿ ಹೋಗಿ ಮಾಡೋದೇನಿದೆ ಅಂತೇಳಿ ನಾನು ನನ್ನಷ್ಟಕ್ಕೆ ನಾನು ತೀರ್ಮಾನ ಮಾಡಿಕೊಂಡು ಅದರಿಂದ ದೂರಿದ್ದೆ. ಅದಾದ ನಂತರ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಪಕ್ಷ ಸಂಘಟನೆ ಮಾಡಿದರೆ ಸಾಕು ಅಂತೇಳಿ 2013 ಪಕ್ಷ ಸಂಘಟನೆಯಲ್ಲೇ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಆಗ SM ಕೃಷ್ಣ ಅವರು ಇವರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆದರು. ಅವರು ಕಾಡಾ ಚೇರ್ಮನ್ ಆಗಿ ನೇಮಕ ಮಾಡಿದರು, ತುಂಗಭದ್ರಾ ಕಾಡಾ ಚೇರ್ಮನ್ ಆಗಿ. ಸೊ ನಾನಿರುವಷ್ಟು ಅವಧಿಯಲ್ಲಿ ಕೊನೆ ಭಾಗದ ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ಸಮರ್ಪಕವಾಗಿ ನೀರು ಒದಗಿಸಿರುವಂಥ ತೃಪ್ತಿ ನನಗಿದೆ. ಓಕೆ, ಬಟ್ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಅಲ್ಪತೃಪ್ತರು, ನಿಮ್ಗಿರೋ ಕೆಪಾಸಿಟಿ ತುಂಬ ದೊಡ್ಡದು, ಇಷ್ಟೊತ್ತಿಗೆ ಮನ್ಸು ಮಾಡಿದ್ರೆ ವಸಂತ್ ಕುಮಾರ್ ಅವ್ರು ಎಲ್ಲೋ ಕೂತ್ಕೋಬೇಕಿತ್ತು. ನನ್ನ ಒಂದು ನಂಬಿಕೆ ಸಿದ್ಧಾಂತ ಏನಂದರೆ, ನಾನು ಯಾರಲ್ಲಿ ಹೋಗಿ ಅಧಿಕಾರಕ್ಕಾಗಿ ಇದುವರೆಗೂ ಕೂಡ ಬೇಡಿಕೆ ಇಟ್ಟಿಲ್ಲ, ಒತ್ತಾಯ ಮಾಡಿಲ್ಲ, ಅವರಿಗೆ ಪ್ರಾಧಾನ್ಯ ಪಟ್ಟಿಲ್ಲ, ಮಾಡಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.